शिव जी नरसिंह जी जिसका पूजा करेगा मंदिर जाप करेगा उसका अभिषेक प्रदान हमको मिल जाए, हम उसको मंदिर जाप कर सकते हैं। ಏಷ್ಯಾದ ಒನ್ ಆ್ಯಂಡ್ ಓನ್ಲಿ ವಿಲೇಜ್ ಇದು, ವರ್ಲ್ಡ್ಸ್ ಹೈಯೆಸ್ಟ್ ಪೋಸ್ಟ್ ಆಫೀಸ್. ಇಲ್ಲಿ ಯಾವುದೇ ನೆಟ್ವರ್ಕ್ ಸಿಗೋದಿಲ್ಲ. ಸೊ ಇಲ್ಲಿ ಜನ ಪೋಸ್ಟ್ನ ಇನ್ನೂ ಡಿಪೆಂಡ್ ಆಗಿದ್ದಾರೆ. ಹೈಯೆಸ್ಟ್ ವಿಲೇಜ್ ಇನ್ ವರ್ಲ್ಡ್. ಬರಲ್ ಇದು ಹಿಮಾಚಲ್ ಪ್ರದೇಶದ ಪ್ರಾಣಿ. आप यहाँ के हो? कहाँ रहते आप? ರಿಫ್ರೆಶಿಂಗ್. ಅಲ್ಲಿ ನೋಡ್ರಿ ಈ ಪರ್ವತದ ಮೇಲೆ ಹೇಗೆ ಹಿಮ ಕವಚ್ಕೊಂಡಿದೆ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ನಾವಿದ್ದೀವಿ ಕೋಮಿಕ್ ಅನ್ನೋ ಪ್ಲೇಸ್ ಹತ್ರ. ಕಾಜಾನ ಕೋಮಿಕ್ನಿಗೆ ನಾವಿವಾಗ ಹೋಗ್ತಾ ಇದ್ದೀವಿ. ಹಕ್ಕಿ ಸ್ವಚ್ಛಂದವಾಗಿ ಹಾರ್ತಾ ಇದೆ ಇಲ್ಲಿ. ಇಲ್ಲಿ ಪರ್ವತಗಳನ್ನ ನೋಡೋದೇ ಒಂದು ಖುಷಿ. ಡಿಫ್ರೆಂಟ್ ಬಣ್ಣಗಳಿಂದ ಕೂಡಿರುತ್ತೆ. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ, ಡ್ರೈ ಪರ್ವತಗಳು. ಇಲ್ಲಿ ಟಿಬೇಟಿಯನ್ದು ಒಂದು ಸ್ಟ್ಯಾಚು ಥರ ಕಟ್ಸಿದ್ದಾರೆ ಅಲ್ಲಿ, ಅದು ಪರ್ವತದ ಮೇಲೆ. ಕತ್ತೆಗಳು, ಇಲ್ಲಿ ಜಾಸ್ತಿ ಕತ್ತೆಗಳು ಕಾಣಿಸ್ತವೆ. ಈ ಕಡೆ ಎಲ್ಲ ಜಾಸ್ತಿ ಕತ್ತೆಗಳಿದೆ. ಇಲ್ಲಿ ಮಾನೆಸ್ಟ್ರಿ ನೋಡಿ ಹೇಗೆ ಬಣ್ಣಗಳಿಂದ ಕೂಡಿದೆ. ಇದು ಕಾಮಿಕ್ ವಿಲೇಜ್. ನಾವಿವಾಗ ವರ್ಲ್ಡ್ನ ಹೈಯೆಸ್ಟ್ ವಿಲೇಜಲ್ಲಿದ್ದೀವಿ. ಇವಾಗ ನಾವಿದ್ದೀವಿ ಕಾಮಿಕ್ ವಿಲೇಜಲ್ಲಿ. ಈ ವಿಲೇಜು ಸಮುದ್ರ ಮಟ್ಟದಿಂದ 15,027 ಫೀಟ್ ಹೈಟ್ ಇದೆ ಅಂತ ಹೇಳ್ತಾರೆ. ಈ ವಿಲೇಜ್ನ ಏಷ್ಯಾದಲ್ಲೇ ಹೈಯೆಸ್ಟ್ ವಿಲೇಜ್ ಅಂತ ಹೇಳಲಾಗುತ್ತೆ. ಇಲ್ಲಿ ಬರೀ 130 ಜನ ವಾಸ ಮಾಡ್ತಿದ್ದಾರಂತೆ. ಇಲ್ಲೊಂದು ಮೊನೆಸ್ಟ್ರಿ ಸಹ ಇದೆ. ಈ ಮೊನೆಸ್ಟ್ರಿನಲ್ಲಿ ಲೇಡೀಸ್ಗೆ ಎಂಟ್ರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಟ್ರೈ ಮಾಡೋಣ. ಅದೇ ನನ್ನಿಂದ ಕಾಣಿಸ್ತಿರೋದು ಮೊನೆಸ್ಟ್ರಿ. ಮೀಟಾ ಪ್ರೇಯರ್ ವೀಲ್ನ ತಿರುಗಿಸ್ತಾ ಇದ್ದಾರೆ. ಬನ್ನಿ ಮೊನೆಸ್ಟ್ರಿ ಹತ್ರ ಹೋಗೋಣ, ಬಿಡ್ತಾರ ನೋಡೋಣ. मैंने सुना ये मोनेस्ट्री में लेडीज को अलो नहीं है. कौन सा लेडीज नहीं, जिसको अभिषेक प्रदान नहीं होता है ना, तो लड़का लड़की का कोई बात नहीं होता. तो हमारे यहाँ से पहले से एक कल्चर बना हुआ है कि जैसे कि लड़का अंदर जा सकते है, लड़की नहीं जा सकते. ठीक है. ये नहीं है हमारे यहाँ लोग का अपना मान्यता है ना. मेरे हिसाब से ये है, लड़का हो लड़की हो, जिनको अभिषेक प्रदान हो वो दर्शन कर सकते हैं. अभिषेक प्रदान नहीं हो तो उसको दर्शन नहीं कर सकते, अंदर नहीं जा सकते. ठीक है. हमारा कोई मूर्ति होता है ना, किसी को देखने के अलाउड होते हैं, किसी को नहीं होते. जैसे कि शिव जी नरसिंह जी जिसका पूजा करेगा मंदिर जाप करेगा उसका अभिषेक प्रदान हमको मिल जाए, हम उसको मंदिर जाप कर सकते हैं. तो हमें फायदा भी मिलता है उससे. अगर अभिषेक प्रदान ना हुआ हमको तो मतलब हम जाप करें तो हमारे साथ उल्टे ही होता है, फायदा नहीं होता. ठीक. तो उसके हिसाब से कुछ वो होता है ना. ठीक, थैंक ये यू. वाला मंदिर आप लोग दर्शन कर सकते हैं. ಧನ್ಯವಾದ. बहुत ಎಷ್ಟು ಫ್ರೆಂಡ್ಲಿ ಇದ್ದಾರೆ ನೋಡಿ. ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ. ಹೋಗ್ಬೋದು ಹುಡುಗಿರು, ಆ ಥರ ಏನಿಲ್ಲ. ಬನ್ನಿ ಹೋಗೋಣ, ನಿಮ್ಮನಿಗೂ ಕರ್ಕೊಂಡು ಹೋಗ್ತೀನಿ. ನಿಮಗೂ ದರ್ಶನ ಮಾಡ್ಸೋಕೆ ಸಿಗುತ್ತಾ ನೋಡ್ತೀನಿ. ಇವಾಗ ಬಾಗಿಲು ಓಪನ್ ಮಾಡಿಬಿಟ್ಟು ನಮಗೋಸ್ಕರ ಬಾಗಿಲು ಓಪನ್ ಮಾಡಿ ಕಳಿಸ್ತಾ ಇದ್ದಾರೆ. ಇದು ಮೊನೆಸ್ಟ್ರಿ, ತುಂಬಾ ಓಲ್ಡ್ ಮೊನೆಸ್ಟ್ರಿ. ಇದು ನೋಡಿದ್ರೇ ಗೊತ್ತಾಗ್ತಾ ಇದೆ ನಿಮಗೆ. ಇಲ್ಲೆಲ್ಲ ನೋಡಿ ಹಟ್ಟ ಥರ ಹೇಗೆ ಹಳೇ ಕಾಲದ್ದು ಮರದ ತೊಗಟೆಗಳು, ಏನು ಅಂತಾರೆ, ಮರದ ಕೊಂಬೆಗಳನ್ನೆಲ್ಲ ಯೂಸ್ ಮಾಡಿದ್ದಾರೆ. ಆ ಗೋಡೆಗಳು ನೋಡ್ಬೋದು ಎಷ್ಟು ಹಳೇದಂತ ಗೊತ್ತಾಗ್ತಿದೆ. ನಾನು ಕೇಳಿದೆ ಇವ್ರಿಗೆ, ಲೇಡೀಸ್ಗೆ ಎಂಟ್ರಿ ಇಲ್ವಾ, ಲೇಡೀಸ್ಗೆ ಅಲೋ ಮಾಡಲ್ವಾ ಅಂತ. ಬಟ್ ಆ ಥರ ಏನೂ ಇಲ್ಲ, ಲೇಡೀಸ್ಗೆ ಎಂಟ್ರಿ ಇದೆ. ನಾವು ಒಳಗೆ ಹೋಗಿ ದರ್ಶನ ಮಾಡಿದ್ವಿ. ಬಟ್ ವಿಡಿಯೋ ಮತ್ತು ಫೋಟೋಸ್ ಎಲ್ಲ ತೆಗಿಯೋಂಗಿಲ್ಲ. ಯಾವುದೇ ಮೊನೆಸ್ಟ್ರಿನಲ್ಲೂ ಫೋಟೋ ಮತ್ತು ವೀಡಿಯೋಗೆ ಪರ್ಮಿಷನ್ ಇಲ್ಲ. ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ. ಸೊ ನಮಗೆ ದರ್ಶನ ಸಿಕ್ತು. ದರ್ಶನ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲೊಂದು ರೆಸ್ಟೋರೆಂಟ್ ಸಹ ಇದೆ, ವರ್ಲ್ಡ್ನ ಹೈಯೆಸ್ಟ್ ರೆಸ್ಟೋರೆಂಟ್ ಅಂತ ಹೇಳ್ತಾರೆ.
ಇಲ್ಲಿ ನೋಡ್ತಾ ಇದ್ದೀರಾ ನೀವು ವರ್ಲ್ಡ್ನ ಹೈಯೆಸ್ಟ್ ರೆಸ್ಟೋರೆಂಟ್ ಇದು. ವರ್ಲ್ಡ್ಸ್ ಹೈಯೆಸ್ಟ್ ರೆಸ್ಟೋರೆಂಟ್ ಅಲ್ಲೇ ಹಾಕಿದ್ದಾರೆ ನೋಡಿ. ಈ ವಿಲೇಜ್ಗೆ ಗೌರ್ಮೆಂಟ್ ಕಡೆಯಿಂದ ಪೋಸ್ಟಲ್ ಫೆಸಿಲಿಟಿ ಸಹ ಇದೆಯಂತೆ. ಇಲ್ಲಿ ಯಾವ ನೆಟ್ವರ್ಕು ಸಿಗಲ್ಲ, ಅವಾಗವಾಗ ಜಿಯೋ ಸಿಗುತ್ತೆ ಮತ್ತು ಸಿಗೋದೇ ಇಲ್ಲ. ಹೈಯೆಸ್ಟ್ ಆಲ್ಟಿಟ್ಯೂಡಲ್ಲಿ ಇರೋದ್ರಿಂದ ಇಲ್ಲಿ ಯಾವುದೇ ನೆಟ್ವರ್ಕ್ ಸಿಗೋದಿಲ್ಲ. ಸೊ ಇಲ್ಲಿ ಜನ ಪೋಸ್ಟ್ನ ಇನ್ನೂ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳ್ತಾರೆ. ಈ ವಿಲೇಜ್ ಮೋಟರಬಲ್ ರೋಡ್ನ ಹೊಂದಿರುವಂತಹ ಹೈಯೆಸ್ಟ್ ಪೀಕ್ನಲ್ಲಿ ಇರುವಂತಹ ಏಷ್ಯಾದ ಒನ್ ಆ್ಯಂಡ್ ಓನ್ಲಿ ವಿಲೇಜ್ ಇದು. ಕಾಮಿಕ್ ವಿಲೇಜ್. ನಿಮಗೆ ಈ ವಿಲೇಜ್ನ ತೋರಿಸಿದ್ದೀನಿ. ಯಾವ ಥರ ಪೇಂಟ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಟ್ರಾಕ್ಟಿವ್ ಆಗಿ. highest village in world connected with motorable road. Village comic, population 114. ನಮಸ್ಕಾರ ಕರ್ನಾಟಕ. ನಿಮಗೆ ನಾನಿವತ್ತು ತೋರಿಸ್ಕೊಂಡಿದ್ದೀನಿ ವರ್ಲ್ಡ್ನ ಹೈಯೆಸ್ಟ್ ಪೋಸ್ಟ್ ಆಫೀಸ್. ಇದು ವರ್ಲ್ಡ್ನ ಹೈಯೆಸ್ಟ್ ಪೋಸ್ಟ್ ಆಫೀಸ್. ನಮಗೆ ಇಲ್ಲಿ ಒಂದು 3 ಮೆಂಬರ್ಸು ಇಂಡಿಯನ್ಸ್ ಪರಿಚಯ ಆದರು. ಒಬ್ಬರು ಆಂಧ್ರ ಅವರು, ಇನ್ನೊಬ್ಬರು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಅವರೆಲ್ಲ ಇವಾಗ ಅವರ ಫ್ಯಾಮಿಲಿಗೆ ಲೆಟರ್ ಕಳಿಸ್ತಾ ಇದ್ದಾರೆ. ಸೊ ನಾವು ಯಾಕೆ ಕಳಿಸ್ಬಾರ್ದು? It's from the highest post office in the world. You are sending the postcard. If you don't mind, I guarantee you, in another 25 years, you won't become this. कोशिश करें एक बार बाइक से आने का. बाइक का मजा ही once in a lifetime. I know bike ka maza. I have a week back. This tradition is dying, and what is keep our this tradition alive is this place. वो अंदर है. ಮೀಟಾ ಅವ್ರ ಮಮ್ಮಿಗೆ ಲೆಟರ್ ಕಳಿಸ್ತಾ ಇದ್ದಾರೆ. ಎಲ್ಲರೂ ಇಲ್ಲಿಗೆ ಬಂದು ಅವ್ರವ್ರ ಫ್ಯಾಮಿಲಿನ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಒಂದು ಲೆಟರ್ ಕಳಿಸೋದು ಎಷ್ಟು ಖುಷಿ ಇರುತ್ತೆ ಅಲ್ಲ. ವರ್ಲ್ಡ್ನ ಹೈಯೆಸ್ಟ್ ಪೋಸ್ಟ್ ಆಫೀಸಿಂದ ನಾನು ನನ್ನ ಅಣ್ಣ ಮತ್ತು ಅತ್ತಿಗೆಗೆ ಲೆಟರ್ನ ಪೋಸ್ಟ್ನ ಕಳಿಸ್ತಾ ಇದ್ದೀನಿ. ನಲ್ಲಿ ಸ್ಥಾಪನೆ ಆಗಿರುವಂತಹ ಪೋಸ್ಟ್ ಆಫೀಸ್ ಇದು. ಸಿಕ್ಕಿಂ ಪೋಸ್ಟ್ ಆಫೀಸ್, ಆದರೆ ಇದನ್ನು ಇವಾಗ ವರ್ಲ್ಡ್ಸ್ ಹೈಯೆಸ್ಟ್ ಪೋಸ್ಟ್ ಆಫೀಸ್ ಅಂತಲೇ ಕರೀತಾರೆ. ಹಾಗೇ ಫೇಮಸ್ ಆಗೋಗಿದೆ ಇದು. ಇಲ್ಲಿ ನೋಡ್ಬೋದು ಇಕ್ಕಿಂ ಅಂತ ಹಾಕಿದ್ದಾರೆ. ಸೊ ಒಳಗೆ ಹೋಗ್ಬಿಟ್ಟು ನಾವು ಲೆಟರ್ಗೆ ಸೀಲ್ ಹಾಕಿಸ್ಕೊಂಡು ಆಮೇಲೆ ಪೋಸ್ಟ್ ಹಾಕಬೇಕಾಗತ್ತೆ, ಬಾಕ್ಸಲ್ಲಿ ಹಾಕಬೇಕಾಗತ್ತೆ. ಚಳಿಗೆ ಒಂದು ಟೀ ಸಿಕ್ತು ಇಲ್ಲಿ. जड़ी बूटी से. क्या नाम बोला? चिपक. अच्छा, इससे बनाते हो? आप यहाँ के हो? कहाँ रहते आप? ರಿಫ್ರೆಶಿಂಗ್, नीचे. ತುಂಬಾನೇ ಚೆನ್ನಾಗಿದೆ. ನಾವಿದ್ದೀವಿ ಕಾಜಾ ವ್ಯೂ ಪಾಯಿಂಟ್ ಅಲ್ಲಿ. ಇಲ್ಲಿಂದ ನಿಂತ್ಕೊಂಡು ಕಾಜಾ ಪೂರ್ತಿ ಸಿಟಿನ ನೋಡ್ಬೋದು. ಮೀಟಾ ನನ್ನನ್ನು ಹತ್ರ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ವಿಡಿಯೋ ತೆಕ್ಕೋಬೇಕು ಅಂದ್ರೂ ಹತ್ರ ಹೋಗ್ಬೇಡ ಅಂತಿರ್ತಾರೆ. ಈ ಪರ್ವತಗಳು ಅಷ್ಟೊಂದು ನೋಡ್ತಾ ಇದ್ದೀರಾ ನೀವು, ಎಷ್ಟು ಕೆಳಗೆ ಕಾಣಿಸ್ತಾ ಇದೆ ಅಂತ. ಅದಕ್ಕೆ ಹತ್ರ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ನನಗೆ. ಯಾವುದೋ ಸ್ಟ್ಯಾಚು ಕಾಣಿಸ್ತಾ ಇದೆ. ಬನ್ನಿ ಯಾರು ನೋಡೋಣ. ಲೆಜೆಂಡ್ ಕಾಜ್ ಕಾಮಿಕ್, ಶ್ರೀ ಠಾಕೂರ್ ದೇವಿ ಸಿನ್ಹಾ. ಯಾವುದೋ ಒಳ್ಳೆ ಕೆಲಸ ಮಾಡಿರ್ತಾರೆ, ಇಲ್ಲೇನು ಕೊಟ್ಟಿಲ್ಲ ಅಷ್ಟು. ಇವಾಗ ನೀವು ನೋಡ್ತಾ ಇದ್ದೀರಾ ಅದೇ ಕಾಜಾ ವಿಲೇಜ್. ಪುಟ್ಟ ಮನೆಗಳು, ರಸ್ತೆ,
ಪಕ್ಕದಲ್ಲಿ ನದಿ ಹರಿತಾ ಇರೋದು ಎಷ್ಟು ಚಂದ ಕಾಣಿಸುತ್ತೆ ನೋಡಿ. ಅಲ್ಲಿ ಕಿರಿದಾದಂಥ ರಸ್ತೆಗಳು, ಪರ್ವತಗಳು, ಪ್ರೇಯರ್ ಫ್ಲ್ಯಾಗ್ಗಳು, ಇದು ನಾವು ನೋಡ್ಕೊಂಬಂದ್ವಿ ಅಲ್ಲ, ಅದೇ ಕೊಮಿಕ್ ವಿಲೇಜ್, ಕೆಫೆ ಮೌಂಟ್ ವ್ಯೂ. ಇಂಡಿಯನ್ ಫ್ಲ್ಯಾಗ್ ಕಾಣಿಸ್ತಾ ಇದೆ ನಮಗೆ. ಸ್ಟ್ರೀಟ್ ಡಾಗ್ ನೋಡ್ರಿ ಎಷ್ಟು ಫ್ರಿಜ್ ಆಗಿದೆ. ಇಲ್ಲೆಲ್ಲ ಚಳಿ ಜಾಸ್ತಿ ಅಲ್ಲ, ನ್ಯಾಚುರಲಿ ಅವಾಗೇ ಇರ್ತವೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡಿ. ಎಲ್ಲ ನದಿ ಬತ್ತೋಗಿದೆ, ತುಂಬ ಚಿಕ್ಕದಾಗಿ ಹರಿತದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಲ್ಲೆಲ್ಲ ಏನು ಅಂತ ಗೊತ್ತಿಲ್ಲ. ಅಲ್ಲಿ ನವೋದಯ ಸ್ಕೂಲ್ ಅಂತೆ ಗುರು ಅದು. ವಾವ್, ಕಾಜಾದ ನವೋದಯ ಸ್ಕೂಲ್. ಅದಕ್ಕೆ ಅಲ್ಲಿ ಫ್ಲ್ಯಾಗ್ನು ಹಾಕಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್. ಬರಲ್, ನೀಲಿ ಕುರಿ ಅಂತಲೂ ಕರೀತಾರೆ ಈ ಪ್ರಾಣಿಗೆ. ಇದು ಹಿಮಾಚಲ್ ಪ್ರದೇಶದಲ್ಲಿ ಕಾಣಸಿಗುತ್ತೆ. ಇದು ಭಾರತದಲ್ಲಿ ಮಾತ್ರ ಅಲ್ಲ, ನೇಪಾಳ, ಪಾಕಿಸ್ತಾನ್, ಭೂತಾನ್ಗಳಲ್ಲಿ ಸಹ ನಾವು ಈ ಪ್ರಾಣಿನ ನೋಡ್ಬೋದು. ಸುಡೋಯ್ಸ್ ಜಾತಿಗೆ ಸೇರಿರುವಂತಹ ಏಕೈಕ ಪ್ರಾಣಿ ಇದು. ಇವತ್ತು ನನ್ನ ಕಣ್ಣಿಗೆ ಕಾಣಿಸ್ಕೊಂತು, ನಿಮಗೂ ತೋರಿಸ್ತಾ ಇದ್ದೀನಿ ಇದನ್ನು. ನಾವಿವಾಗ ಕಾಜಾ ಮೊನೆಸ್ಟ್ರಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ಸ್ಟೇ ಮಾಡಿದ್ವಿ ಅಲ್ಲ, ಅದೇ ಪ್ಲೇಸಲ್ಲಿ ಒಂದು ಮೊನೆಸ್ಟ್ರಿ ಇದೆ. ಆ ಮೊನೆಸ್ಟ್ರಿನ ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ. ಮೊನೆಸ್ಟ್ರಿಯ ತುದಿಯಲ್ಲಿ ಬುದ್ಧನ ಸ್ಟ್ಯಾಚ್ಯೂ ರಾರಾಜಿಸ್ತಾ ಇದೆ. ಇಲ್ಲೆಲ್ಲ ಕಲ್ಲುಗಳ ಮೇಲೆ ಏನೋ ಮಂತ್ರಗಳನ್ನ ಕೆತ್ತಿದ್ದಾರೆ. ನಾವು ಹೇಗೆ ಶ್ಲೋಕ ಅಂತ ಕರಿತೀವಿ ಅಲ್ವಾ, ಹಾಗೆ ಇವರು ಮಂತ್ರ ಅಂತಾರೆ. ಆ ಮಂತ್ರಗಳನ್ನೇ ಕೆತ್ತಿರೋ ಥರ ಇದೆ ಇಲ್ಲಿ. ಎಷ್ಟೊಂದು ಕಲ್ಲುಗಳ ಮೇಲೆ ಕೆತ್ತಿದ್ದಾರೆ ನೋಡಿ. ಎಷ್ಟು ಕಲ್ಲಿದೆ ಗುರು, ರಾಶಿ ರಾಶಿ ಕಲ್ಲಿದೆ. ಎಲ್ಲ ಕಲ್ಲುಗಳ ಮೇಲೂ ಕೆತ್ತಿದ್ದಾರೆ. ಹೀಗೇನೆ ಏನೋ ಪ್ರೇ ಮಾಡಿ ಕೆತ್ತಿರ್ಬೋದು ಅಂದ್ಕೊತೀನಿ. ಗೋಪುರಗಳು ಇವೆಲ್ಲ ಹಳೆ ಪ್ರೇಯರ್ ವೀಲ್ಸ್ಗಳು. ಎಷ್ಟು ಹಳೇದಿದೆ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್.